ಒಬ್ಬ ರೈತ ಮಹಿಳೆ ಆಗಬೇಕಾದ್ರೆ ಇಂಜಿನಿಯರ್ ಕೆಲಸ ಬಿಟ್ಟು ಕವಿತಾ ಮಿಶ್ರನ್ ಅಂತ ಹೆಸರು ಪಡ್ಕೋಬೇಕಾದ್ರೆ ಎಷ್ಟೊಂದು ಪ್ರಶಸ್ತಿಗಳನ್ನೆಲ್ಲ ಅವ್ರು ಪಡ್ಕೋಬೇಕಾದ್ರೆ ಎಷ್ಟೊಂದು ಕಷ್ಟಪಟ್ಟಿರ್ಬೇಕ್ರಿ ಅವರು. ಇಂಜಿನಿಯರಿಂಗ್ ಅಂದ್ರೆ ಇನ್ನು ತುಂಬಾ ಎಷ್ಟು ಓದಿರ್ತಾರೇನೋ, ನಾವು ಕಲ್ತಿರೋದು ಇಷ್ಟೇ, ನಮ್ಗೆ ಕಲ್ತಿದ್ವಿ ನಾವು ಹೊಲ್ದಾಗ ಕೆಲಸ ಮಾಡಂಗಿಲ್ಲ ಅಂತ ನಾವು ಅಂತೀವಿ. ಅಷ್ಟು ನೌಕರಿ ಬಿಟ್ಟು ಗಂಡನ ಮನ್ಯಾಗ ಅವ್ರು ಏನು ಹೇಳ್ತಾರೆ ಅದನ್ನ ಕೆಲಸ ಮಾಡಿ ಹೊಲ್ದಾಗ ದುಡಿದು ಗೌರವ ಇವತ್ತು ಪ್ರಶಸ್ತಿ ಪಡ್ಕೊಳತ್ತ ಎಷ್ಟು ಕಷ್ಟಪಟ್ಟಿರ್ಬೇಕು ಅನ್ನೋದು ನಮ್ಮಂತ ಹೆಣ್ಣು ಮಕ್ಕಳಿಗೆ ಅಷ್ಟು ಸ್ಫೂರ್ತಿದಾಯಕನ ಅವ್ರು ಭಾಷಣ ಮಾಡಾಕತ್ತಾರ. ಈಗ ಎಷ್ಟೋ ಹೆಣ್ಮಕ್ಳಿಗೆ ಸ್ಫೂರ್ತಿದಾಯಕ ಮಾತುಗಳದಾವ. ಅವ್ರ ವಿಡಿಯೋ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಲ್ಲಿದ್ದೆ. ಆ ಬೇಜಾರೆಲ್ಲ ಕಳೆದು ಹೋಯ್ತ್ರಿ. ಇನ್ಮ್ಯಾಗ ಅವ್ರ ಥರನೇ ಕೆಲಸ ಮಾಡಬೇಕು ಅಂದ್ಕೊಂಡು ಅವ್ರ ಥರ ಅಂತ ಆಲಿಕ್ರು ಒಂದು ಗುಲ್ಗಂಜಿ ಅಷ್ಟಾದರೂ ಅವ್ರನ್ನ ಫಾಲೋ ಮಾಡ್ಬೇಕನ್ನೋದು ನನ್ನ ಭಾವನೆ ನೋಡಿ ಸ್ನೇಹಿತರೆ. ಬರೀ ಮತ್ತೆ ನನ್ನ ಲೈಫ್ ಸ್ಟೈಲ್ದ ವಿಡಿಯೋ ಬರ್ತೈತಿ, ನೋಡಿ ಅದನ್ನು ಸಪೋರ್ಟ್ ಮಾಡಿರಿ. ಲೈಫ್ ಸ್ಟೈಲ್ದಂತೂ ಸಿಕ್ಕಾಪಟ್ಟೆ ಇದು ಐತ್ರಿ, ಆ ಥರ ನಡೆದೈತ್ರಿ ಲೈಫ್ನಾಗ. ಅದನ್ನೆಲ್ಲ ಹೇಳ್ಕೊತ ಹೋದ್ರೆ ತುಂಬಾ ದೂರ ಐತಿ. ಈ ಕವಿತಾ ಮಿಶ್ರೆ ನಮ್ಮನ್ನ ಮಾತುಗಳು ಕೇಳಿ ನನಗೂ ಕೂಡ ಅವ್ರ ಥರ ಆಗಬೇಕು ಸ್ವಲ್ಪನಾದರೂ ಅಂದ್ಕೊಂಡು ಚಾಲೋ ಮಾಡಿದ್ದೀನಿ ಸ್ನೇಹಿತರೆ. ಇವತ್ತಿಂದ ಟೈಲರಿಂಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡಿದೆ, ಸಾಕ್ರಿ 70 ರೂಪಾಯಿ ಆಗ್ತೈತ್ರಿ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ರೆ. ನಾನು ಸ್ವಲ್ಪನಾದ್ರೂ ನನಗೆ ಹೆಲ್ತ್ ಯಾವುದಕ್ಕಾದ್ರೂ ಉಪಯೋಗ ಆಗ್ತೈತಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬೆಳಿಗ್ಗೆ ನಾನು ಚಹಾ ಕುಡಿ ಮುಂದೆ ನನ್ನ ವಿಡಿಯೋನಲ್ಲಿ ಸ್ಟಾಪ್ ಮಾಡ್ದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ರೀ. ಅವಾಗೇನು ಚಪಾತಿ ತಿಂದು ಬಂದುಬಿಟ್ಟೆ ರೀ ಅಂಗಡಿಗೆ. ಮನೆ ಹತ್ರ ಯಜಮಾನ್ರಿದ್ದು ಬಿಟ್ಟು ಬಂದಿರಿ, ಬಾಕ್ಲ ಹಿಕ್ಕೆ ಮುಂದಕ್ಕೆ ಮಾಡಿ ಬಂದೀನಿ ರೀ. ಅವ್ರು ಏನೋ ಮಾಡಾಕತ್ತಿದ್ರಿ ಪಲ್ಯದಾಗ ಬಂದೆ ರೀ. ಅವ್ರು ಅದಾರ ಅಂದ್ಕೊಂಡು ಬಟ್ಟೆ ಬಾಂಡೆ ತೊಳೆದು ಹಾಕಬೇಕು ಅಂತ ಅಂದ್ಕೊಂಡೆ, ತೊಳಿಬೇಕಂದೆ ನೀರು ಇದ್ದಿದ್ದಿಲ್ಲ ರೀ. ಇವುಗಳು ಒದರಾಕತ್ತಿದ್ದು ರೀ. ಅದ್ರ ಅಮ್ಮನ ಆ ಕಡೆ ಕಟ್ಟಿ ಇವತ್ತನ್ನ ಬಿಟ್ಟಿನ ಸ್ನೇಹಿತರೆ. ಬಿಟ್ಟೆ ರೀ, ವಿಡಿಯೋ ಅಪ್ಲೋಡ್ಗೆ ಹಾಕಿದೆ. ವಿಡಿಯೋ ಹೋಗೈತ್ರಿ, ನೋಡ್ರಿ. ಆ ವಿಡಿಯೋ ಅಂತೂ ತುಂಬಾ ದುಃಖದ ವಿಡಿಯೋನೇ ಐತಿ. ನನಗೆ ನಿನ್ನೆ ವಿಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ ರೀ. ಏನು ಸಿಕ್ಕಾಪಟ್ಟೆ ಅತ್ತೆ ಸ್ನೇಹಿತರೆ. ಅಳ್ಕೋತೇನು ಊಟ ಮಾಡಿದೆ, ಬೇಜಾರಲ್ಲಿ ಊಟ ಮಾಡಿದೆ. ಬಂದು ಇಲ್ಲಿ ಅಂಗಡಿಗೆ ಬಂದು ಕೂತೆ ರೀ. ಕೂತ್ರು ಹೋಗಲಿಲ್ಲ ರೀ ಅದು ಬೇಜಾರ. ಹಾಗೆ ಅದರಲ್ಲೇ ಮುಳಿದೆ. ನೀನು ಚಂತನ ಇಡೀ ದಿನ ಏನೂ ಆಗಲಿಲ್ಲ. ಇವು 2 ಬ್ಲೌಸ್ನ ಕಟ್ ಮಾಡಿದ್ದೆ ರೀ. ಇವು 2 ಬ್ಲೌಸ್ನ ಕಟ್ ಮಾಡಿದ್ದಾರೆ ಅಷ್ಟೇ. ಒಬ್ರು ಬಂದಿದ್ರಿ, ಅವ್ರು ಮಾತಾಡ್ಕೋತ ಅವ್ರ ಜೊತೆ ಇವು 2 ಬ್ಲೌಸ್ನ ಕಟ್ ಮಾಡಿದ್ದೆ. ಹೊಲಿಲಾಕಾಗಲಿಲ್ಲ ರೀ. ಮತ್ತು ಸಂಜೆ ಮನೆಗೆ ಹೋಗಿ ಮತ್ತೆ ಬಾಂಡೆ ತೊಳೆದೆ, ಆ ಬಟ್ಟೆ ಒಗೆದು ಹಾಕೋದು ಅದೆಲ್ಲ ಮತ್ತೆ ಮಾಡಿದೆ ರೀ. ಒಂದು ಸ್ವಲ್ಪ ಇದು ಬಿಟ್ಟಿದ್ದೆ, ನನ್ನ ಹುಂಜುಗಳನ್ನೆಲ್ಲ ಹೊರಗಡೆ ಬಿಟ್ಟೆ ರೀ. ಇವು ನನ್ನ ಕೋಳಿಗಳು ಎಲ್ಲದ್ರ ಮಧ್ಯೆ ಸ್ವಲ್ಪ ಮರಿಬೇಕು ಅಂದ್ಕೊಂಡೆ ರೀ. ಆದರೆ ಈ ತಾಯಿನ ಸುಮಾರು ದಿನ ಆಯಿತು ಮರ್ತಿದ್ದೆ. ಇವತ್ತು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಅಂಗಡಿಗೆ ಬಂದು ಆ ಆಡುಗಳೆಲ್ಲ ಕಟ್ಟಿ ಕಸ ಹೊಡೋದು ಇದೊಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡಿದೆ ರೀ. ನಿನ್ನೆ ಕಟ್ ಮಾಡಿಟ್ಟಿದ್ದೆ, ಇದೊಂದು ಸ್ಟಿಚ್ ಮಾಡಿದೆ ರೀ ಸಾದಾ ಬ್ಲೌಸ. ಸ್ಟಿಚಿಂಗ್ ತುಂಬಾ ಅರ್ನಿಂಗ್ ಐತ್ರಿ. ಆದರೆ ನನಗೆ ಹೆಲ್ತ್ ಪ್ರಾಬ್ಲಮ್ ಆಗಿ ಬಿಟ್ಟಿದ್ದೆ ರೀ. ನಾನೇನು ಬಿಡಬೇಕಂತೇನು ಬಿಡೋಂಗಿಲ್ಲ ರೀ. ಇದರಿಂದ ತುಂಬಾ ಅರ್ನಿಂಗ್ ಮಾಡ್ಕೊಂಡಿನಿ. ತುಂಬಾ ಅಮೌಂಟ್ ಕೂಡಿಟ್ಟು ಏನೋ ತೊಗೊಂಡಿನಿ. ಇವಾಗ ನನ್ನ ಕೈಯಲ್ಲಿ ದುಡ್ಡಿಲ್ಲ ಅಂತೇಳಿ ಮನೆಯವರೆಲ್ಲ ನೋಡಿದ್ರಲ್ಲ ನೀವು ವಿಡಿಯೋ ಯಾವ ಥರ ಆಗೈತೆ ನನ್ನ ಪರಿಸ್ಥಿತಿ. ಅದಕ್ಕೆ ಇದನ್ನು ಬಿಟ್ಟಿದ್ದಕ್ಕೆ ನನಗೆ ಆ ಥರ ಆಯ್ತು ಗೊತ್ತಿಲ್ಲ. ಇಕ್ಕಿನಂತ್ರ ಯಾವತ್ತೂ ಬಿಡೋಂಗಿಲ್ಲ ರೀ. ನನ್ನ ಒಂದು ತಾಯಿ ಥರನ ಕೈ ಹಿಡ್ದಾಳ. ಅದಕ್ಕೆ ಇಕ್ಕಿನ ಯಾವಾಗೂ ಗಟ್ಟಿಯಾಗಿ, ನಾವು ಎಷ್ಟು ಗಟ್ಟಿಯಾಗಿ ಇಕ್ಕಿನ ಹಿಡ್ಕೊಂಡು ಇದನ್ನು ಇದು ಮಾಡ್ಕೋತ ನಾವು ಗಟ್ಟಿಯಾಗಿ ಹಿಡ್ಕೊಂಡು ಕೆಲಸ ಮಾಡಿದ್ವಿ ಅಂದ್ರೆ ನಮ್ಮನ್ನು ಕೂಡ ಅದೇ ಥರ ಗೌರವ ಕೊಡುವಂಗೆ ಬೆಳೆಸ್ತಾ ಇರೋದಕ್ಕೆ ಸುಮಾರು ಬಟ್ಟೆ ಬಂದಿದ್ದಾವೆ ಸ್ನೇಹಿತರೆ. ನಿನ್ನೆನೆ ಮತ್ತು ಅಷ್ಟೆಲ್ಲ ಕೊಟ್ಟು ಹೋಗ್ಯಾರ. ಇಷ್ಟೆಲ್ಲ ಈ ಕಡೆವೆಲ್ಲ ಅದಾವ. ನಿನ್ನೆ ನೈಟಿ ಹೊಲಿಗೆ ಹಾಕ್ಕೊಂಡಿದ್ದೆ. ಇದು ಒಂದೇ ನೈಟಿ ಹೊಲಿಗೆ ಹಾಕಿ ನೋಡಿರಿ. ಅದೊಂದು ನೈಟಿ, ಇದೊಂದು 2 ಬ್ಲೌಸ್ ಕಟಿಂಗ್ ಮಾಡಿದ್ದೆ. 1 ಗಂಟೆ ಆಗೈತೆ ಟೈಮ್ ಇವಾಗ. ಎಷ್ಟು ವಿಡಿಯೋ ನೋಡಿದೆ ರೀ ಎಲ್ಲರೂ. ನನ್ನ ಮುಖ ನೋಡೋಕತ್ರ ಬೇಕಾದ್ರೆ ಯಾವ ಥರ ಆಗೈತೆ ರೀ. ಈ ಪತ್ರದಾಗ ಕೂತ್ನಂದ್ರೆ ಸಿಕ್ಕಾಪಟ್ಟೆ ನನಗೆ ನೋಡೋಕ್ಕಂಗಿಲ್ಲ. ಮೊದಲೇ ಬ್ಲ್ಯಾಕ್ ಆಗೈತೆ ರೀ, ಮುಖ ತುಂಬ ಎಲ್ಲ ಬ್ಲ್ಯಾಕ್ ನೋಡಿ. ಇವಾಗ ಇಷ್ಟು ಬೆವರು ತಲೆ ತೊಳ್ಕೊಂಡಿದ್ದೀನಿ ರೀ. ಬೆಳಗ್ಗೆ ಮೆಹಂದಿ ಹಚ್ಕೋಬೇಕು ಅಂದ್ಕೊಂಡು ತಲೆ ತೊಳ್ಕೊಂಡಿದ್ದೀನಿ. ಸಾವಿತ್ರಿ ಸಿಸ್ಟರ್ದು ಟೈಲರಿಂಗ ವಿಡಿಯೋ ನೋಡಿದೆ ರೀ. ಅದ್ರಾಗೂ ತುಂಬಾ ಮೋಟಿವೇಶನ್ ಕೊಟ್ರಿ ಅವರು. ಮತ್ತು ಕವಿತಾ ಮಿಶ್ರನ್ ರೀ, ರೈತ ಮಹಿಳೆ ಅದಾರಲ್ಲ, ಕವಿತಾ ಮಿಶ್ರಂದು ಒಂದು 27 ನಿಮಿಷದ ವಿಡಿಯೋ ರೀ, ಒಂದು 30 ನಿಮಿಷದ ವಿಡಿಯೋ, 2 ವಿಡಿಯೋ ನೋಡ್ತೀರಿ. ಹೆಣ್ಮಕ್ಳು ಏನಾದರೂ ಸಾಧಿಸ್ರಿ, ನಾವು ಏನಾದರೂ ಛಲದಿಂದ ದುಡಿಬೇಕು,
ಮತ್ತು ನಾವು ಮುಂದೆ ಸಮಾಜದಾಗ ಗೌರವ ನಮಗೂ ಬೇಕಂದ್ರೆ ಅವ್ರ ವಿಡಿಯೋ ನೋಡ್ಬೇಕು ನೋಡ್ರಿ. ಅಷ್ಟು ಉತ್ಸಾಹ ಬಂದಂಗಾದ್ರೆ ಅವ್ರ ವಿಡಿಯೋ ಹಚ್ಚಿಟ್ಟು ಈ ಬ್ಲೌಸ್ನ ಸ್ಟಿಚಿಂಗ್ ಮಾಡಿದ್ರಿ. ಒಂದು ವಿಡಿಯೋ ಮುಗಿದ್ರಾಗನ ಇದು ಬ್ಲೌಸ್ ಸ್ಟಿಚಿಂಗ್ ಆಯ್ತು ರೀ. ಒಂದೇ ಒಂದು ವಿಡಿಯೋ ಮುಗಿದ್ರಾಗ ಬ್ಲೌಸ್ ಸ್ಟಿಚಿಂಗ್ ಆಯ್ತು. ಮತ್ತೆ ಕೂತ್ಕೊಂಡು ಇನ್ನೊಂದು ವಿಡಿಯೋ ನೋಡಿದೆ ರೀ. ಮನಸ್ಸು ಹಗೂರ ಆದಂಗೆ ಆಯ್ತು ಸ್ನೇಹಿತರೆ. ಬ್ಯಾಡ್ ರೀಸನ್ ಎಲ್ಲ ಮರೆತು ಬಿಡಬೇಕು. ಏನೋ ಹೋಗೈತಿ ನನ್ನ ಕೈಲಿಂದ, ದುಡ್ಡು ಹೋತ್ರಿ. ಮುಂದೆ ಆದರೂ ನಾನು ಎಚ್ಚರಿಕೆಯಿಂದ ಇರ್ಬೇಕು ಅನ್ಕೊಳಾಕ್ತೀನಿ ನೋಡಿ. ಯಾರೋ ಬಂದ್ರಿ ಅಂಗಡಿಗೆ. ಸಿಕ್ಕಾಪಟ್ಟೆ ಸೆಕೆಗ್ರಿ ಮತ್ತು ಹೊರಗಡೆ ತಂಪು ವಾತಾವರಣ, ನಮ್ಮ ಬಾಡಿ ಹೀಟ್ ಇದ್ದಾಗ ಈ ಥರ ಎಲ್ಲ ಮುಖಕ್ಕೆಲ್ಲ ಆಗ್ತೈತ್ರಿ. ಅದಕ್ಕೆ ಮತ್ತು ಇನ್ನೊಂದು ಏನಂದ್ರೆ ನನಗೆ ಹೇಳ್ಬಾರ್ದ್ರಿ. ಆ ಥರ ಎಲ್ಲ ಟೇಲರಿಂಗ್ ಕೆಲಸ ಮಾಡೋರ್ಗೆ ಅತ್ತೇನಿಲ್ಲ ರೀ, ಎಲ್ಲರಿಗೂ ಇರ್ತೈತ್ರಿ. ಅದು ನಾರ್ಮಲ್ ಎಲ್ಲರಿಗೂ ಇದ್ದೇ ಇರ್ತೈತಿ. ಆದ್ರೆ ನಮ್ಗೆ ಹೊರಗಡೆಯಿಂದ ಬ್ಲಡ್ ಹಾಕಿದ್ದು ವಾತಾವರಣ, ನನ್ನ ಮುಖ ಮತ್ತು ಬಾಡಿ ಹೆಂಗಂದ್ರೆ ರೀ, ವೆದರ್ ಚೇಂಜ್ ಆದಂಗ್ರಿ ಮತ್ತು ಸೀಸನ್ ಚೇಂಜ್ ಆದಂಗ್ರಿ. ಮಳೆಗಾಲ ಬೇಸಿಗೆಗಾಲದಾಗ ಒಂದೊಂದು ಥರ ನನ್ನ ಶರೀರ ಆ ಥರ ಇರ್ತೈತೆ ನೋಡಿ. ಇವಾಗ ಮಳೆಗಾಲ ಅಂದ್ರೆ ನನಗೆ ಪಿಂಪಲ್ ಯಾಕೆ ಹೇಳ್ತಂದ್ರೆ ಹೀಟಿನೂ ರೀ. ಒಳಗಡೆ ಬಾಡಿ ಹೀಟ್ ಇರ್ತೈತಿ, ಹೊರಗಡೆ ತಂಪು ಇರ್ತೈತಲ್ಲ, ಎಲ್ಲವನ್ನು ಹೊರಗಡೆ ಬಂದು ಬಿಡ್ತಾವೆ ನೋಡ್ರಿ. ಈ ಥರ ಎಲ್ಲ ಯಾವ ಹಾಸ್ಪಿಟಲ್ಗೆ ಹೋದ್ರು ಏನು ಮಾಡಂಗಿಲ್ಲ, ಏನೂ ಇಲ್ಲ ರೀ. ಅದ್ರಾಗ ಅಲರ್ಜಿ ಐತ್ರಿ ನನಗೆ. ಅಲರ್ಜಿ ಸಿಕ್ಕಾಪಟ್ಟೆ ಅಲರ್ಜಿಗೆ ಈ ಥರ ಆಗಿಬಿಡ್ತೀನಿ ನಾನು. ಎಲ್ಲರೂ ಆ ಥರ ಏನು ಕ್ರೀಮ್ ಹಚ್ಕೊಳತ್ತೀರಿ, ಏನು ಮಾಡ್ಕೊಂಡಿರಿ, ಯಾಕೆ ಈ ಥರ ನಿಮ್ಮ ಮುಖ ಐತಿ ಅಂತ ಅಂತಿರ್ಕರೆ ರೀ. ನಮಗೆ ಗೊತ್ತು ಸ್ನೇಹಿತರೆ ಯಾಕೆ ಈ ಥರ ಆಗ್ತೈತೆ ಅನ್ನೋದು. ನನಗೆ ಗೊತ್ತು ರೀ. ಅದು ನಾನೇ ಕನ್ನಡಿ ನೋಡ್ಕೋಬೇಕಾದ್ರೆ ಮೊಬೈಲ್ ನೋಡ್ಕೋಬೇಕು, ನನ್ನ ಮುಖ ಈ ಥರ ಆಗ್ಲಾತೈತೆಲ್ಲ ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೊತೀನಿ. ಏನು ನಾವು ಎಷ್ಟು ದಿನ ಬೇಜಾರು ಮಾಡ್ಕೊಳ್ರಿ, ಬೇಜಾರು ಮಾಡ್ಕೊಂಡು ಸುಮ್ಮನೆ ನಮಗೆ ಹೆಲ್ತ್ ಪ್ರಾಬ್ಲಮ್ ಆದಂಗೆ ಆಗ್ತೈತೆ. ಅದಕ್ಕೆ ಕವಿತಮ್ಮನ ಅವ್ರ ಮಾತುಗಳು ಕೇಳಿ ತಲೆ ಭಾರ ಎಲ್ಲ ಇಳಿತು ಸ್ನೇಹಿತರೆ. ಇವಾಗ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಊಟ ಮಾಡಿಲ್ಲ ರೀ. ಒಂದೇ ಚಪಾತಿ ಏನು ತಿಂದಿ ನೋಡ್ರಿ, ಅಷ್ಟಕ್ಕೆ ರೀ, ಊಟ ಮಾಡಿಲ್ಲ ರೀ. ಮನೆಗೆ ಹೋಗ್ಬೇಕು, ಹೋಗಿ ಬಾಂಡೆ ತೊಳಿಬೇಕು, ಬಟ್ಟೆ ತೊಳೆದು ಹಾಕಬೇಕು, ಊಟ ಮಾಡಿ ಮತ್ತೆ ವಾಪಸ್ ಬಂದು ಇದೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು. ಇನ್ನೂ ಭಾಳ ಅದಾವ್ರಿ, ಕಟಿಂಗ್ ಮಾಡ್ತೀನಿ. ಎಷ್ಟು ಬ್ಲೌಸ್ನ ಕಟಿಂಗ್ ಮಾಡ್ತೀನಿ, ಸ್ಟಿಚಿಂಗ್ ಮಾಡ್ತೀನಿ. ಇನ್ನು ಮ್ಯಾಗಿಂದ ನಾನು ಜಾಸ್ತಿ ಮನ್ಯಾಗನ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಂಗಿಲ್ಲ. ಯಾಕಂದರೆ ಟೈಲರಿಂಗ್ನ ಮತ್ತೆ ಸ್ಟಾರ್ಟ್ ಮಾಡೀನಿ. ಏನು ಹೆಲ್ತ್ ಪ್ರಾಬ್ಲಮ್ ಬರ್ತೈತೆ ರೀ. ನನ್ನ ಹೆಲ್ತ್ ಪ್ರಾಬ್ಲಮ್ ಇದು ಮಾಡ್ಕೋಬೇಕಾದ್ರೆ ನಾನು ಅಮೌಂಟ್ ಗೋಳೆ ಮಾಡ್ಬೇಕಲ್ಲ. ಅದಕ್ಕೆ ಈ ದಿನ ಬಂತಂದ್ರೆ ಹೆಂಗೇನೋ ಸ್ನೇಹಿತರೆ, ನನ್ನ ಕೈಯಾಗ ದುಡ್ಡು ಇಲ್ದಂಗೆ ಆಗ್ಬಿಟ್ಟಿರ್ತೈತಿ. ಅದಕ್ಕೆ ತುಂಬಾ ಪ್ರಾಬ್ಲಮ್ಗಳು ಬರ್ತಾವೆ ನೋಡ್ರಿ. ಹೆಣ್ಮಕ್ಳು ದುಡಿತಾ ಇರ್ಬೇಕ್ರಿ. ಇದು ಗಾಣದ ಎತ್ತಿದ್ದಂಗೆ ರೀ. ಗಾಣ ಹೆಂಗೆ ತಿರುಗ್ತೈತಿ ನೋಡ್ರಿ, ಆ ಥರ ಇದು ಯಾವತ್ತು ತಿರುಗ್ತಾನೆ ಇರಬೇಕು, ದುಡಿತಾನೆ ಇರ್ಬೇಕ್ರಿ. ಒಂದೇ ಕೆಲಸ ನಂಬಿದ್ರೆ ಎಂದೂ ಸಾಧ್ಯ ಇಲ್ಲ ರೀ. ಯಾರು ನಮ್ಮನ್ನ ಗೌರವ ಕೊಡಂಗಿಲ್ಲ ರೀ. ಎಷ್ಟೇ ಶ್ರೀಮಂತರಾಗ್ಲಿ ಬಡವರಾಗ್ರಿ, ಹೆಣ್ಣು ದುಡಿತಾ ಇದ್ರನ ಅವಳ ಗೌರವ ಪ್ರೀತಿ ಎಲ್ಲವೂ ಸಿಗ್ತೈತಿ ನೋಡ್ರಿ. ಆ ಥರ ನನ್ನ ಲೈಫಲ್ಲಿನೂ ಸುಮಾರು ಸಲ, ಒಂದ್ಸಲ ಅಲ್ಲ ರೀ, ಎಷ್ಟೋ ಸಲ ಬಂದು ಹೋಗೈತ್ಕರೆ. ಆದರೂ ಈ ಬುದ್ಧಿಗೆ ಅರ್ಥನೇ ಆಗಂಗಿಲ್ಲ. ಅದಕ್ಕೆ ಇನ್ನಾದರೂ ಎಚ್ಚರಿಕೋಬೇಕು. ನನ್ನ ಮುಷ್ಟಿ ಒಳಗಡೆ ಏನಾದರೂ ಕೂಡಿಟ್ಕೋಬೇಕು, ದುಡಿಬೇಕು ಅನ್ನೋದು ಛಲ ಹೊತ್ಕೊಂಡು ದುಡಿತಾ ಇದ್ದೀನಿ ಸ್ನೇಹಿತರೆ. ನಾನು ಈ ಮೋಟಿವೇಶನ್ ವಿಡಿಯೋನ ಅನ್ಬೋದು ನಿಮ್ಗೆ, ಹೆಣ್ಮಕ್ಳಿಗೊಂದು ಮೋಟಿವೇಶನ್ ವಿಡಿಯೋನ ಅನ್ಬೋದು. ಅದಕ್ಕೆ ಯಾರು ಕೂಡ ನನ್ನ ಥರ ಇನ್ನೊಬ್ರ ಹತ್ರ ಕೈ ಚಾಚಕ್ಕೆ ಹೋಗ್ಬೇಡ್ರಿ. ಆದರೂ ಇನ್ನೂವರೆಗೆ ಚಾಚಿಲ್ಲ, ನಾನು ಕಳ್ಕೊಂಡಿನ ಅಷ್ಟೇ. ಇನ್ನೂವರೆಗೆ ನಮ್ಮ ತಂದೆ ತಾಯಿ ಹೇಳಿದ್ದು ಅಷ್ಟೇ ರೀ, ನಿನ್ನ ಹತ್ರ ಸ್ವಲ್ಪನಾದರೂ ಕೂಡಿಟ್ಕೊಂಡು ಇನ್ನೊಬ್ರ ಹತ್ರ ಬೇಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಹತ್ರ ಇದ್ರನ ಏನಾದರೂ ತಗೋಬೇಕು. ಆದರೆ ಫಸ್ಟ್ ಟೈಮ್ ಅಂತ ಕೆಲಸ ಅದನ್ನ ಅಮೌಂಟ್ ಹಾಕಿ ಕಳ್ಕೊಂಡಿದ್ದೆ ಹೊರತು ನಾನು ನನ್ನ ಕೈಯಾರೆ ಅಂತರೂ ಏನೋ ತಗೊಂಡು ಮಜಾ ಮಾಡಿ ನಾನು ಕಳ್ಕೊಂಡಂಥ ಅಮೌಂಟ್ ಅಲ್ಲ. ಏನೋ ಮಗನ ಉತ್ಸಾಹ, ಜನಗಳ ಪ್ರೋತ್ಸಾಹ ಆ ಥರ ಮಾಡ್ರು. ಒಂದಲ್ದ 4 ಸೀಟಿ ಹತ್ತಿದ್ದು. ಅದಕ್ಕೆ ಅದರಲ್ಲಿ ಏನಾದರೂ ಸಿಗ್ಬೋದಲ್ಲ, ನನ್ನ ಕುಟುಂಬಕ್ಕೆ ಹೆಲ್ಪ್ ಆಗ್ತೈತಲ್ಲ ಅಂದ್ಕೊಂಡು ಈ ಮೈಂಡಿಗೆ ನಾನು ಅವಾಗ ತಲೆಯಾಗ ಬರಲಿಲ್ಲ ರೀ. ಅಮೌಂಟ್ ಹೋಗ್ತೈತೆ ಅನ್ನೋದು ತಲೆಯಾಗ ಬರಲಿಲ್ಲ. ಏನೋ ಒಂದು ಖುಷಿಲೇ ಅದನ್ನು ಆ ಕೆಲ್ಸಕ್ಕೆ ಕೈ ಹಾಕಿದೆ, ಕಳ್ಕೊಂಡೆ ರೀ. ಕಳ್ಕೊಂಡಿನಂತ ನನಗೆ ಮನಸ್ಸಿಗೇನು ಭಾಳ ಅನ್ಸಂಗಿಲ್ಲ. ಆದರೆ ಅದು ಅಮೌಂಟು ಕೊಟ್ಟವ್ರಿಗೆ ಅದು ಭಾಳ ದೊಡ್ಡ ಅಮೌಂಟ್ ಐತಿ. ಆದರೆ ನನ್ನ ಹತ್ರ ಇತ್ತಂದ್ರೆ ನಾನು ಭಯ ಪಡ್ತಿದ್ದಿಲ್ಲ. ಅದಕ್ಕೆ ಯಾರಾದರೂ ನಂತರ ಮೂರ್ಖರಾಗಿ ಬಂದಂಥ ವಸ್ತುಗಳನ್ನ ಕೊಂಡ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ನಮ್ದೆಲ್ಲ ವಸ್ತುಕ್ಕೆ ನಾವು ಜಾಸ್ತಿ ಆಸೆ ಪಡಬಾರ್ದು ನೋಡ್ರಿ. ನಾನೇನಾದರೂ ದುಡಿದು ನನ್ನ ಹತ್ರ ದುಡ್ಡನ್ನು ಹಾಕಿ, ಈಗ ನೋಡ್ರಿ ಮನೆಯವರ ದುಡ್ಡು ಅಂದ್ರೆ ನಮ್ದು ಆಗಂಗಿಲ್ಲ. ಹೆಣ್ಮಕ್ಳಿಗೆ ತಿಳ್ಕೋರಿ ನೀವು.
ನಿಮ್ಮ ಹತ್ರ ಇದ್ರೆ ಮಾತ್ರ ನಿಮ್ದು ಅದು ದುಡ್ಡು. ಮನೆಯಲ್ಲಿ ಎಷ್ಟೇ ಇಲ್ರಿ ಅದು ನಮ್ಮ ಸೊತ್ತು ಆಗಂಗಿಲ್ಲ. ಅದಕ್ಕೆ ಈ ಮಷಿನ್ ನಂಬಿ ಕೆಲಸ ಮಾಡ್ರಿ, ಯಾರೂ ಮೂಲೆಗೆ ಇಡಕ್ಕೆ ಹೋಗ್ಬೇಡ್ರಿ. ಒಂದು ತಿಂಗಳ ನನ್ನ ಹೆಲ್ತ್ ಪ್ರಾಬ್ಲಮ್ ಆಗಿ ಒಂದೂವರೆ ತಿಂಗಳ ಬಿಟ್ಟಿದ್ದಂತೂ ನಿಜ. ಬಿಟ್ಟರು ಕೂಡ ನಾನು ಇದರಿಂದ ಸ್ವಲ್ಪನಾದರೂ ಸಂಪಾದನೆ ಮಾಡೀನಿ. ಒಂದು ತಿಂಗಳದಾಗಂತೂ ಒಂದು 1500-1600 ರೂಪಾಯಿ ಸಂಪಾದನೆ ಮಾಡೀನಿ. ಅದು ಹೆಂಗೆ ಮಾಡೀನಿ ಸಂಪಾದನೆ ಅನ್ನೋದು ಇದರಿಂದನೇ ರೀ. ನಾನು ಯಾವ ಬೇರೆ ಕೆಲಸ ಮಾಡಂಗಿಲ್ಲ, ಇದರಿಂದನೇ ಸಂಪಾದನೆ ಮಾಡೀನಿ. ಮತ್ತು ಹೆಂಗಂದ್ರೆ ಈ ದಿನ ಬತ್ತು ಮಕ್ಕಳ ಸ್ಕೂಲ್ ಅಡ್ಮಿಷನ್ ಮಾಡೋದು ಅದು ಬಂತಂದ್ರೆ ಬರೀ ಓಡಾಟನೇ ಜಾಸ್ತಿ ಇರ್ತೈತ್ರಿ. ಮಗನ ಹತ್ರ ಹೋಗ್ಬೇಕು, ಅವ್ನ ಅಡ್ಮಿಷನ್ದು ಅದೆಲ್ಲ ಬಿಟ್ಟು ಬರೋದು ಅವ್ರಿ. ಏನಾದರೂ ಪೇರೆಂಟ್ಸ್ ಮೀಟಿಂಗು, ಏನಾದರೂ ಕೊಡೋದು ತಗೋದು, ಏನಾದ್ರು ಬಿಟ್ಟು ಬರೋದು ಇತ್ತಂದ್ರೆ ನಾನೇ ಹೋಗ್ಬೇಕಾಗ್ತೈತಿ. ಅದಕ್ಕೆ ಮತ್ತು ಯಾರಾದರೂ ಬೀಗರು ಬಿಜ್ಜರು ಏನಾದರೂ ಕಾರ್ಯಕ್ರಮ ಇದ್ರೂ ಕೂಡ ನಾವೇ ಹೋಗೋದು. ಅದಕ್ಕೆ ನಾನು ಹಿಂದುಳಿದೆ ರೀ 1-2 ತಿಂಗಳದಾಗ. ಇನ್ನು ಮುಂದೆ ಆ ಥರ ಮಾಡಂಗಿಲ್ಲ ಸ್ನೇಹಿತರೆ. ನಂತರ ನೀವು ಯಾರೋ ಮೂರ್ಖರಾಗಕ್ಕೆ ಹೋಗ್ಬೇಡ್ರಿ, ಏನು ಕೊಂಡ್ಕೊಳಕ್ಕೆ ಹೋಗ್ಬೇಡ್ರಿ. ಇನ್ನೊಬ್ರ ವಸ್ತುಕ್ಕೆ ನಮ್ದು ತಂದ್ಕೊಂಡು ಯಾವಾಗೂ ಕೈಯಿಂದ ತಗೊಳಕ್ಕೆ ಹೋಗ್ಬೇಡ್ರಿ. ಮನೆಯಲ್ಲೇನೇ ಆಯಿತು, ಹೊರಗಡೆನೇ ಆಯಿತು, ನಮ್ದಂತೇಳಿ ಅದನ್ನು ಮುಟ್ಟಕ್ಕೂ ಹೋಗ್ಬೇಡ್ರಿ ಸ್ನೇಹಿತರೆ. ಅದಕ್ಕೆ ಏನೇ ಅಲ್ರಿ, ನಮ್ದು ಕೆಲಸ ಏನು ಅದನ್ನು ನಂಬಿ ಕೆಲಸ ಮಾಡಿರಿ. ಅದರಿಂದ ಎಷ್ಟು ಅರ್ನಿಂಗ್ ಬರ್ತೈತಿ, ನಮ್ಮ ಸ್ವತಂತ್ರವಾಗಿ ದುಡ್ದಿದ್ದ ಅರ್ನಿಂಗ್ ನಮ್ಗೆ ಸ್ವಂತದ ಇರ್ತೈತಿ ರೀ. ಅದನ್ನು ಎಷ್ಟೇ ನಾವು ಖರ್ಚು ಮಾಡ್ರೂ ನಡಿತೈತಿ, ಅದನ್ನು ಕಳ್ಕೊಂಡ್ರೂ ನಡಿತೈತಿ. ಅದರಿಂದ ಏನೇ ಒಂದು ಕೊಂಡ್ಕೊಂಡು ತಿಂದ್ರೂ ಮೀರಿ ನಡಿತೈತಿ ರೀ. ಅದಕ್ಕೆ ನಿಮ್ಮ ಹತ್ರ ಎಷ್ಟು ಇರ್ತೈತಿ ಅಷ್ಟನ್ನು ಯೂಸ್ ಮಾಡಿಕೊಂಡು ತಗೋರಿ. ನಂತರ ಬೇರೆಯವರ ದುಡ್ಡಿಗೆ ಆಸೆ ಪಟ್ಟು ಅದು ನಮ್ದೈತಿ ಅನ್ನೋದು ಮಾತ್ರ ಸುಳ್ಳು ರೀ. ಅದಕ್ಕೆ ಇದರಿಂದ ತುಂಬಾ ನಾನು ಅನುಕೂಲ ಮಾಡ್ಕೊಂಡಿದ್ದೆ. ಈ ಟೈಮ್ ನಾನು ಬಂದಿತ್ರಿ, ಹೋದ ವರ್ಷನೂ ಬಂದೇ ಇತ್ತು. ದಿನದಾಗ ಶ್ರಾವಣ ಸ್ಟಾರ್ಟ್ ಆಗೋಕ್ಕಿಂತ ಶ್ರಾವಣ ಮುಗಿಯೋದ್ರಾಗ ಬಂದಿತ್ತು. ಆವಾಗೂ ಇದ್ದೇ ಟೈಮ್ ಬಂದಿತ್ತು. ಬಟ್ ಆದರೆ ಈ ವರ್ಷ 1 ತಿಂಗಳ ಜಲ್ದಿನ ಬಂದಂಗೆ ಆಯ್ತು ರೀ ಟೈಮ. ಅದಕ್ಕೆ ನಾವು ಶ್ರಾವಣ ಸ್ಟಾರ್ಟ್ ಆಯ್ತು ರೀ. ನಾಳೆ ಹಿಡ್ದು ಶ್ರಾವಣದ ಅಮಾವಾಸ್ಯೆ ಸ್ಟಾರ್ಟ್. ನಾಳೆ ಅಮಾವಾಸ್ಯೆ, ನಾಡ್ದು ಗುರುವಾರ, ಶುಕ್ರವಾರ ಲಕ್ಷ್ಮೀ ಪೂಜೆ. ತಾಯಿ ಲಕ್ಷ್ಮೀದೇವಿ ಇವಾಗನ ನನಗೆ ಎಚ್ಚರಿಕೆ ಕೊಟ್ಟಾಳ ನನ್ನ ಬುದ್ಧಿಗೆ. ಅದೊಂದು ಚಲೋ ಆಯಿತು ನೋಡಿ. ಇಲ್ಲ ಅಂದ್ರೆ ಇನ್ನೂ ಎಷ್ಟು ದಿನ ಕುಂಡಿರ್ತಿದ್ದೆ ಗೊತ್ತಿಲ್ಲ ರೀ. ನಾನು ಹಾಗೆ ಐತಿ, ಮನೆಯವ್ರು ಕೆಲಸ ಮಾಡ್ತಾರೋ ಐತಿ ಅಮೌಂಟು ಅಂತ ಅಂದ್ಕೊಂಡು ನೋಡ್ಬೇಕಾದ್ರೆ ನನ್ನ ಅಂಗಡಿ ಯಾವ ಥರ ಐತ್ರಿ ಸ್ನೇಹಿತರೆ ಪರಿಸ್ಥಿತಿ. ನಾನು ಇಲ್ಲಿ ಕೂತು ಕೆಲಸ ಮಾಡಾಗ ಈ ಥರ ಇತ್ತಂದ್ರೆ ನೋಡ್ಬೇಕಾದ್ರೆ ನಿಮ್ಗೆ ನೇರವಾಗಿ ಲೈವ್ ಆಗೇ ತೋರಿಸ್ತೀನಿ ರೀ ನನ್ನ ಅಂಗಡಿಯಾಗ ಎಷ್ಟು ಮಾಲ್ ಐತಿ ಮಾಲಿಲ್ಲ ಅನ್ನೋದು. ನೀವು ಹಿಂದೆ ಯಾವಾಗಲಾದರೂ ಇಷ್ಟು ಖಾಲಿ ಬಿದ್ದಿರೋದನ್ನು ನೀವು ನೋಡಿದ್ರಿ ಅಂದ್ರೆ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ, ಬರೀ ತೋರಿಸ್ತೀನಿ ರೀ ಅಂಗಡಿ. ನೋಡಿ, ಯಾವಾಗಲಾದರೂ ಈ ಥರ ಇತ್ತನ್ನು ಸ್ನೇಹಿತರೆ. ಒಂದೇ ಒಂದು ಡಬ್ಬಿ ಒಳಗಡೆ ಏನೂ ಇಲ್ಲ ಐಟಮ್. ನೋಡಿ, ಯಾವುದೇ ಒಂದು ಐಟಮ್ ಇಲ್ಲ ಮಾಲು. ನೋಡಿ, ಪೂರ್ಣ ಖಾಲಿ 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 ಖಾಲಿ, ಅಷ್ಟು ಖಾಲಿ. ಈ ಕಡೆಲ್ಲ ತುಂಬ ತುಂಬಿರ್ತಿತ್ತು ಕುರ್ಕುರಿ, ಇಲ್ಲಿ ಕೂಡ ಖಾಲಿ. ನೋಡಿ, ನಾನು ಕೂಡೋ ಕುರ್ಚಿ ಮುರಿದೈತ್ರಿ. ಈಗ ಇಲ್ಲ ಅಂದ್ರೆ 1-2 ತಿಂಗಳಾಯಿತು. ತೊಗೋಬೇಕಂದ್ರೂ ಕೂಡ ನನ್ನ ಹತ್ರ ಅಮೌಂಟ್ ಇಲ್ಲ. ಫ್ರಿಡ್ಜ್ ಯಾವಾಗೂ ಬರ್ತಿರ್ತಿತ್ತು ಸ್ನೇಹಿತರೆ. ನೋಡಿ, ಪೂರ್ಣ ಖಾಲಿ. ನಾನು ಕೂಡಕತ್ತಿಗೆ 4 ದಿನ ಆಯಿತು. ಒಂದೇ ಒಂದು ಕಸ್ಟಮರ್ ಎಲ್ಲ ಕೇಳಕತ್ತಾರ, ಏನೂ ಇಲ್ಲ ರೀ, ಏನೂ ಇಲ್ಲ ರೀ. ಫುಲ್ ಜಾಡ್ ಕಟ್ಟಿತ್ರಿ ಅಂಗಡಿ. ಪೂರನ್ ಕ್ಲೀನ್ ಮಾಡಬೇಕು. ಹಸುನಂಗೆ ಎಲ್ಲ ಹೊರಗಡೆ ತೆಗೆದಿಟ್ಟು ಎಲ್ಲ ಹಸನ್ ಮಾಡ್ಬೇಕ್ರಿ. ಇಲ್ಲಾಂದ್ರೆ ತುಕ್ಕಿಡ್ದು ಇದ್ರಗತ್ಲೆ ಆಗಿಬಿಟ್ಟೈತ್ರಿ. ನೋಡಿ, ಎಲ್ಲ ಅವಸ್ಥೆ ನೋಡ್ರಿ. ಮಗ ಗಂಡ ಅದಾನು ನೋಡ್ಕೋತಾರ ಅಂದ್ಕೊಂಡು ಎಲ್ಲ ಬಿಟ್ರಿ. ಈ ಥರ ಆಗೈತ್ರಿ ಸ್ನೇಹಿತರೆ. ಎಲ್ಲ ಖಾಲಿ ಖಾಲಿ ರೀ ಅಷ್ಟು. ನೋಡಿ, ಎಲ್ಲ ಆಡ ಮರಿಗಳು ಕಟ್ಟೀನಿ ರೀ. ನಾನು ಮಾಡ್ಕೊಂಡಿರೋ ಅನುಕೂಲ ಐತ್ರಿ ಸ್ನೇಹಿತರೆ. ಒಂದು ಮಾರ್ಕೊಂಡು ಬಂದೀವಿ ರೀ. 10,000 ಬತ್ತು ಅಮೌಂಟ್. ನಾನು ಸಾಕಿದ್ರು ಕೂಡ ಅವರು ಕೂಡ ತಂದು ಮೇವು ಕೊಟ್ಟು ಹಾಕಿದ್ರಲ್ಲ, ನಮ್ದು ಅಂದ್ರಿ ಅದು ಕೂಡ ನನ್ನ ಕೈಯಿಂದ ಹೋಯ್ತು ಸ್ನೇಹಿತರೆ. ಅದಕ್ಕೆ ಅವು ಎಲ್ಲ ಹೋಗಲಕ್ಕೂ ಬಿಡ್ರಿ. ಇದರಿಂದನೇ ಆದರೂ ನನಗೆ ಅನುಕೂಲ ಇದೆ ರೀ. ಇದನ್ನು ಮಾತ್ರ ನಾನು ಬಿಡಂಗಿಲ್ಲ. ಇದರಿಂದ ಒಂದು ರೂಪಾಯಿ ಕೂಡ ಅವರಿಗೆ ಕೊಡಂಗಿಲ್ಲ ರೀ. ಅದಕ್ಕೆ ಇಷ್ಟೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿಟ್ಟಿರಿ. ಯಾರೂ ಒಯ್ದಿಲ್ಲ ರೀ. ಇನ್ನೂ ಬಹಳ ಅದಾವ್ರಿ. ಅಲ್ಲಿ ಯಾವ ಕವರ್ದಾಗ ಹಾಕಿ ಪ್ಯಾಕ್ ಮಾಡಿಟ್ಟಿನಿ ರೀ. ಒಯ್ದಿಲ್ಲ ರೀ. ಅವೇನಾದರೂ ಅಮೌಂಟ್ ಬಂತ ಒಂದು 4-5 ಸಾವಿರ ರೂಪಾಯಿ ಬರ್ತೈತಿ ರೀ ನನಗೆ.
ಮತ್ತೆ ನಾನು ಅಂಗಡಿ ವ್ಯಾಪಾರ ಮಾಡೋಕೆ ಸ್ಟಾರ್ಟ್ ಆಗ್ತೈತೆ ಕರೆ, ಬಟ್ ಆದರೆ ಇವಾಗ ಕೈ ಖಾಲಿ ಆಗೈತಿ. ಏನು ಮಾಡೋದ್ರಿ, ಖಾಲಿ ಆದ್ರೂ ಪರವಾಗಿಲ್ಲ ರೀ. ಎಚ್ಚರಿಕೊಂಡು ಜೀವನ ಮಾಡಾಕತ್ತೀರಿ. ಅದಕ್ಕೆ ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿತ್ತಂದ್ರೆ ಆದಷ್ಟು ಮೋಟಿವೇಶನ್ ವಿಡಿಯೋ ಐತಿ. ಹೆಣ್ಮಕ್ಳು ಕೈಯಿಂದ ದುಡ್ಡನ್ನು ವೇಸ್ಟ್ ಮಾಡ್ಕೋಬೇಡ್ರಿ. ಇಷ್ಟೇ ₹1 ಇರಲಿ ₹2 ಇರಲಿ ಇದ್ರ ಮೀರಿ ಅದನ್ನ ಬಚ್ಚಿಟ್ಟು ಯಾವುದಕ್ಕಾದ್ರೂ ಬರ್ತೈತಿ. ನಮ್ಮ ಹೆಲ್ತ್ ಪ್ರಾಬ್ಲಮ್ ಆದಾಗ, ನಮ್ಮ ಮನೆಗೆ ಬೇಕಾದಾಗ ಬರ್ತೈತೆ ಅಂದ್ಕೊಂಡು ಏನಾದರೂ ನೀವು ಇಟ್ಟು ಜೀವನ ಮಾಡಿದ್ರಂದ್ರೆ ತುಂಬಾ ಇದು ಐತ್ರಿ. ಎಷ್ಟೋ ದುಡ್ಡು ನನ್ನ ಕೈಯಲ್ಲಿ ಒಂದು 50-60 ಸಾವಿರ ಅಮೌಂಟ್ ಇದ್ರು ನಮ್ದು ಆಗಂಗಿಲ್ಲ ರೀ. ಅದು ಇದರಿಂದ ಈ ಮಷಿನ್ ಮ್ಯಾಗ ಏನು ನಾವು ಕೆಲಸ ಮಾಡಿದ್ರು ಅದು ನಮ್ದು ಆಗ್ತೈತ್ರಿ. ಅದಕ್ಕೆ ಹೇಳಿದ್ರಿ, ಗಂಡ ಎಷ್ಟೋ ಇಂಜಿನಿಯರ್ ಕೆಲಸ ಮಾಡ್ತಾನೆ, ನನ್ನ ಗಂಡ ಅಷ್ಟು ಕೊಡ್ತಾನೆ ಇಷ್ಟು ಕೊಡ್ತಾನ ತಗೊಂಡ್ರು ಇನ್ನೊಬ್ರದ ಹಂಗನೇ ಅನ್ನೋದು ಸ್ನೇಹಿತರೆ ಕೊಡ್ತಾರೋ. ಅದನ್ನ ಕೈಯಿಂದ ಕೊಟ್ಟು ನಮ್ಮ ಕೈಯಾರೆ ದುಡ್ದಂಥದ್ದು ಯಾವುದೂ ಆಗಂಗಿಲ್ಲ ರೀ. ಇದು ಒಂದೇ ಕೆಲಸ ಅಲ್ಲ ರೀ, ಪ್ರತಿಯೊಂದು ಕೆಲಸನೂ ಹೆಣ್ಮಕ್ಳಿಗೆ ಸುಮಾರು ಕೆಲಸ ಅದಾವ. ಯಾರು ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಬರೀ ನಾನು 1 ತಿಂಗಳ ನಾನು ವೇಸ್ಟ್ ಮಾಡಿದ್ದಕ್ಕೆ ನನಗೆ ಎಷ್ಟು ಅನುಭವ ಆಗಬೇಕಾಗೈತಿ. ಈಗ 3 ದಿನದಲ್ಲಿ ನನ್ನ ಅನುಭವನ ನಿಮ್ಮ ಜೊತೆ ಹಂಚ್ಕೊಂಡಿನಿ. ಆದಷ್ಟು ವಿಡಿಯೋ ಶೇರ್ ಮಾಡಿರಿ. ಹೆಣ್ಮಕ್ಳಿಗೆ ಎಚ್ಚರಿಕೊಳ್ರಿ. ಬುದ್ಧಿ ಇರೋ ಹೆಣ್ಮಕ್ಳಾಗಿದ್ರಂದ್ರೆ ನನ್ನ ಥರ ಆಗ್ತಿದ್ದಿಲ್ಲ. ನಾನು ಬುದ್ಧಿ ಎಟ್ಟನ ಈ ಥರ ಆಗಿನ ಅನ್ಬೋದ್ರಿ. ನನ್ನ ನೋಡಿ ನನಗೆ ನಗಿ ಬರಕತ್ತಿತ್ತು ಸ್ನೇಹಿತರೆ. ಯಾಕಂದ್ರೆ ಆ ಥರ ಜೀವನ ನಾನು ಮಾಡ್ಕೊಂಡು ಬಿಟ್ಟಿದ್ದೀನಿ. ಇವಾಗ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ರೀ. ಬಂದಂಥ ಪರಿಸ್ಥಿತಿ ನಾನು ನುಂಗಿ ಜೀವನ ಮಾಡಬೇಕು. ಅದರಿಂದ ನುಂಗ್ತಾ ಇದ್ದೀನಿ ಅಂತ ಅನ್ಕೋಬೋದ್ರಿ. ಆದರೆ ಮನ್ಸಿಗಂತೂ ನೋವಂತೂ ಇದ್ದೇ ಇರ್ತೈತ್ರಿ, ಮರ್ಯಾಕೆ ಸಾಧ್ಯ ಇಲ್ಲ ರೀ. ಇವತ್ತಿಗೆ 3 ದಿನ ಆಯ್ತು ನಂದು ಜೀವನಕ್ಕೆ ಈ ಥರ ಬಂದು. ಬರ್ಲಿ ಎಷ್ಟು ಬರ್ತಿತ್ತು ಬರ್ಲಿ, ಇದನ್ನ ಸಹಿಸ್ಕೊಂಡು ಮುಂದೆ ದಾಟೆ ಹೋಗ್ಬೇಕು. ಹೆಣ್ಣೈತ್ರಿ ಇದು, ಹೆಣ್ಣಿನ ಜನ್ಮ ಐತಿ, ಎಲ್ಲಿಯೂ ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ ರೀ. ಅದಕ್ಕೆ ಅಮ್ಮನ ಮಾತುಗಳು, ಕವಿತಾ ಮಿಶ್ರನ ಅಮ್ಮನ ಮಾತು ಕೇಳಿ ನನಗರೆ ಅಷ್ಟು ಎನರ್ಜಿ ಬಂದಂಗೆ ಆಯ್ತು ಸ್ನೇಹಿತರೆ. ಕವಿತಾ ಮಿಶ್ರನ ಅಮ್ಮನ ಮಾತು ಕೇಳಿ ನೀವು ಯಾರಾದರೂ ಬಹಳ ದುಃಖದಲ್ಲಿದ್ರಿ ಅಂದ್ರೆ, ಮನೆಯಲ್ಲಿ ಏನೂ ಕೆಲಸ ಮಾಡೋಕ್ಕಾಗಂಗಿಲ್ಲ ಆಗ್ಲವಲ್ಲಾಗೈತಿ ನನಗೆ. ಬರೀ ಮೊಬೈಲ್ ನೋಡಿ, ಗೇಮ್ ಆಡಿ, TV ನೋಡ್ಕೋತಾ ಟೈಮ್ ಪಾಸ್ ಮಾಡೋದ್ರಿಂದ ಏನೂ ಬರಂಗಿಲ್ಲ. ನಾನು ಕೂಡ ಅದನ್ನೇ ಮಾಡಿದ್ದೀನಿ ಸ್ನೇಹಿತರೆ. ನೀವು ಮಾಡಕ್ಕೆ ಹೋಗ್ಬೇಡ್ರಿ. ಏನೋ ನನಗೆ ಹೆಲ್ತ್ ಪ್ರಾಬ್ಲಮ್ ಆಗೈತೆ ಅನ್ಕೊಂಡು ಟೈಮ್ ಪಾಸ್ ಮಾಡೀನಿ ಹೊರತು ಮನೆ ಕೆಲಸ ಅಂತೂ ಇದ್ದೇ ಇರ್ತೈತ್ರಿ. ನಾನು ಆಡು ಮೇಯಿಸೋದು, ಕೋಳಿ ಮೇಯಿಸೋದು ಎಲ್ಲ ಇದ್ದೇ ಇರ್ತೈತ್ರಿ. ಆದರೆ ಇದು ಸ್ಟಿಚಿಂಗ್ ಮಾತ್ರ ಬಿಟ್ಟಿನಿ. ಅದಕ್ಕೆ ನನಗೆ ಈ ಥರ ಪರಿಸ್ಥಿತಿ ಆಗೈತಿ. ಅದಕ್ಕೆ ನೀವೇನೇ ಕೆಲಸ ಮಾಡಕತ್ರಿ ಅದ್ರೊಳಗೆ ಎನರ್ಜಿ ತೋರಿಸಿ ಕೆಲಸ ಮಾಡಿರಿ ಅನ್ನೋದು ನೋಡ್ರಿ ನನ್ನ ಸ್ವಭಾವ. ಕವಿತಾ ಮಿಶ್ರನ್ ಅಮ್ಮಗೆ ಸೊಲ್ಯೂಟ್ ಹೇಳ್ಬೇಕ್ರಿ. ರೈತ ಮಹಿಳೆ ಅದಾಳ, ಎಷ್ಟು ಕಷ್ಟಪಟ್ಟಾರಿ ಜೀವನ ಕಟ್ಕೋಬೇಕಾದ್ರೆ. ಇಂಜಿನಿಯರಿಂಗ್ ಕೆಲಸ ಮಾಡಿ ಅಷ್ಟೆಲ್ಲ ಒಬ್ಬ ರೈತ ಮಹಿಳೆ ಆಗಬೇಕಾದ್ರೆ 12 ಬೋರು 12 ಬರೀ ಸ್ನೇಹಿತರೆ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ, ಮತ್ತೆ ಸಿಗೋಣ. ಮತ್ತು ನನ್ನ ಡೈಲಿ ರೂಟೀನ್ ಲಾಗ್ ಜೊತೆ ಇದು ಒಂದು ಹೆಣ್ಮಕ್ಳಿಗೆ ಮೋಟಿವೇಶನ್ ವಿಡಿಯೋನ ಇತ್ತು. ನಿಮ್ಗೆ ಆದಷ್ಟು ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಆದಷ್ಟು ಹೈಪ್ ಅನ್ನೋ ಬಟನ್ ಬರ್ತೈತಿ, ಹೈಪ್ ಅನ್ನೋ ಬಟನ್ ಆನ್ ಮಾಡಿಕೊಂಡು ವಿಡಿಯೋ ನೋಡ್ರಿ. ಹಾಗೆ ಜಾಯಿನ್ ಬಟನ್ ಐತಿ, ₹59 ಜಾಯಿನ್ ಬಟನ್ ತೊಗೊಂಡು ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಬೇಗ ನಾನು ಕೂಡ ಅರ್ನಿಂಗ್ ನನ್ನ ಕೈಗೆ ದುಡ್ಡು ಬರೋ ಹಂಗೆ ಯೂಟ್ಯೂಬ್ದಿಂದ ತನ್ನೋದು ನೋಡ್ರಿ. ಅಷ್ಟೇ. ಬಾಯ್ ನೋಡಿ ಸ್ನೇಹಿತರೆ, ಮತ್ತೆ ಸಿಗೋಣ.